ವಿರಾಜಪೇಟೆ ಕಡಂಗ ಮುಖ್ಯ ರಸ್ತೆಯಲ್ಲಿರುವ ವಿಜಯ ವಿದ್ಯಾಸಂಸ್ಥೆಯ ಬಳಿ ರಸ್ತೆಯಲ್ಲಿ ಬೃಹತ್ ಗುಂಡಿಯಾಗಿ ಅನೇಕ ಅಪಘಾತಗಳು ಸಂಭವಿಸಿದ್ದು, ಇದನ್ನು ಮನಗಂಡ ಪತ್ರಕರ್ತ ನೌಫಲ್, ಸಾಮಾಜಿಕ ಕಾರ್ಯಕರ್ತರಾದ ಜಕರಿಯಾ, ಅನ್ಸಾರ್, ಸುಫಿಯಾನ್, ಸಜೀಶ್ ತಂಡದವರು ಗುಂಡಿ ಮುಚ್ಚಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಈ ಸಂದರ್ಭ ಮಾತನಾಡಿದ ಜಕರಿಯಾ, ಈ ಭಾಗದಲ್ಲಿ ರಸ್ತೆಗಳು ಗುಂಡಿಮಯವಾಗಿದ್ದು ಕೂಡಲೇ ಸಂಬಂಧಪಟ್ಟವರು ಸರಿಪಡಿಸಬೇಕಾಗಿದೆ, ಇಲ್ಲದಿದ್ದರೆ ಅಪಘಾತ ಹೆಚ್ಚಾಗಲಿದೆ ಎಂದರು. ಗಾಡಿಗಳಿಗೆ ಹೋಗಲಿಕ್ಕೆ ದೊಡ್ಡವಾದಂಥ ಸಮಸ್ಯೆ ಆಗ್ತಾ ಇದೆ. 2-3 ಬೈಕ್ಗಳು ಬಿದ್ದಿದೆ ಇಲ್ಲಿ ಗುಂಡಿಯಲ್ಲಿ. ಹಾಗೂ ಮಕ್ಕಳಿಗೆ ರಾತ್ರಿ ಹೊತ್ತಲ್ಲಿ ಹೋಗಬೇಕಾದ್ರೆ ಬಹುದೊಡ್ಡ ಒಂದು ಕಷ್ಟ ಆಗ್ತಿದೆ. ನಾವೊಂದು 4 ಜನ ಸೇರಿ ಈ ಗುಂಡಿಯನ್ನು ಮುಚ್ಚಿ ಹೊತ್ತು ಸಮಾಜಕ್ಕೆ ಒಂದು ಒಳ್ಳೆ. ಗ್ರಾಮಸ್ಥರಾದ ಟೆಕ್ಸಾ ಅವರು ಮಾತನಾಡಿ, ಇಲ್ಲಿ ಅಪಘಾತಗಳು ಹೆಚ್ಚುತ್ತಿದೆ, ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ದು, ಇದನ್ನು ಪರಿಗಣಿಸಿ ನಾವು ಗುಂಡಿ ಮುಚ್ಚುವ ಕಾರ್ಯದಲ್ಲಿ ಕೈಜೋಡಿಸಿದ್ದೇವೆ ಎಂದರು. ಕಡಂಗ ವಿರಾಜಪೇಟೆ ಮುಖ್ಯ ರಸ್ತೆಯ ವಿಜಯ ಹೈಸ್ಕೂಲ್ ಸಮೀಪದ ಈ ಒಂದು ರಸ್ತೆಯಲ್ಲಿ ಹಲವಾರು ಬಾರಿ ಗಾಡಿ, ಕಾರು ಮತ್ತು ಬೈಕುಗಳು ಇಲ್ಲಿ ಅಪ್ಸೆಟ್ ಆಗಿ ಹಲವರಿಗೆ ಹಾನಿ ಉಂಟಾಗಿದೆ. ಆದ್ದರಿಂದ ನಾವು ನಮ್ಮ ತಂಡ ಸೇರಿ ಇದನ್ನು ಸರಿಪಡಿಸಿ ಕಡಂಗ ಮುಖ್ಯ ರಸ್ತೆಯಲ್ಲಿ ವಿಜಯ ಶಾಲೆಯ ಸಮೀಪದಲ್ಲಿ ರಸ್ತೆ ಮಧ್ಯದಲ್ಲಿ ಬಹಳ ದೊಡ್ಡ ಗುಂಡಿ ಆಗ್ತಾ ಇದೆ. ಹಲವಾರು ವಾಹನಗಳು ಇಲ್ಲಿ ಅಪಘಾತಕ್ಕೆ ಒಳಗಾಗಿದೆ. ಕಳೆದ 1 ತಿಂಗಳಿಂದ ಇಲ್ಲಿಂದ ಆಟೋ ಒಂದು ಅಪ್ಸೆಟ್ ಆಗಿತ್ತು. ಅದೇ ರೀತಿ ಹಲವಾರು ಅಪಘಾತಗಳು ನಡೆಯುವಂಥ ಒಂದು ಸ್ಥಳ ಇಲ್ಲಿ. ಅದರಿಂದ ನಾವು ಮತ್ತು ನನ್ನ ಮಿತ್ರ ಜಕರಿಯಾ ಅನ್ಸಾರ್ ಅವರು ಕೈ ಸೇರಿ ಈ ಒಂದು ಗುಂಡಿ ಮುಚ್ಚೋ ಕೆಲಸ ಮಾಡ್ತಾ ಇದ್ದೀವಿ. ಈ ಒಂದು ರಸ್ತೆಯನ್ನು ಸರ್ಕಾರ ಕೂಡಲೇ ಸರಿಪಡಿಸಬೇಕು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ.